ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಜಾಸ್ತಿನೇ ಕಂಡು ಬರ್ತಾ ಇರುವ ಒಂದು ಸಮಸ್ಯೆ ಇದೆ, ಸಂಧಿವಾದ ಅಂತಿರೋದು, ಮಂಡಿ ನೋವು ಅಂತಿರೋದು. ಸೊ ಮಂಡಿ ನೋವು ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟು ಎಷ್ಟು ಟೈಪ್ಸ್ ಆಫ್ ಮಂಡಿ ನೋವುಗಳಿದೆ ಅಂತ ನೋಡೋಣ. ತುಂಬ ಡಿಫ್ರೆಂಟ್ ಟೈಪ್ಸ್ಗಳಿವೆ. ಒಂದನ್ನು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಗೌಟಿ ಆರ್ಥರೈಟಿಸ್ ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಅಂದ ಒಂದು ಎನ್ಸೈಮು ಜಾಸ್ತಿಯಾಗಿ, ಎನ್ಸೈಮ್ ಅಲ್ಲ, ಯೂರಿಕ್ ಆ್ಯಸಿಡ್ ಅಂದ ಒಂದು ಕಂಪೌಂಡೆಂಟ್ ಜಾಸ್ತಿಯಾಗಿ ನಿಮ್ಮ ಬರುವ ಈ ಜಾಯಿಂಟ್ಸ್ಗಳಲ್ಲಿ ಅಕ್ಯುಮುಲೇಟ್ ಆಗಿ ಬರುವ ವಾತ ಇದೆ, ಗೌಟಿ ಆರ್ಥರೈಟಿಸ್ಸು. ಎರಡನೇದು ಆಟೋ ಇಮ್ಯೂನ್ ಆರ್ಥರೈಟಿಸ್ಸು, ಅಂದರೆ ಆಟೋ ಇಮ್ಯೂನ್ ಕಾಯಿಲೆ. ಅದರಲ್ಲಿ ರುಮಟಾಯ್ಡ್ ಆರ್ಥರೈಟಿಸು, ಆಮವಾತ ಅಂತ ಹೇಳ್ತೀವಿ. ಸೋರಿಯಾಟಿಕ್ ಆರ್ಥರೈಟಿಸು, ಸೋರಿಯಾಸಿಸ್ ಬಂದು ಮತ್ತೆ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗೋದು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೂರನೇದು ಓಸ್ಟಿಯೋ ಆರ್ಥರೈಟಿಸ್ ಅಥವಾ ಸಂಧಿವಾದ. ಇದರಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಜಾಸ್ತಿ ಬರೋದು ಈ ಸಂಧಿವಾದ ಇರೋದೆ. ಅದರಲ್ಲಿ ಇನ್ನೂ ತುಂಬ ಪೇನ್ಫುಲ್ ಅಂತ ಏನಂತ ನೋಡಿದರೆ, ಯಂಗ್ ಏಜಲ್ಲಿನೇ ಇವಾಗ ಅರ್ಲಿ ಡಿಜನರೇಷನ್ ಕಂಡು ಬರ್ತಾ ಇದೆ. ಆ್ಯಕ್ಚುಲಿ ಸಂಧಿವಾದ ಅಂದಿರೋದು ಒಂದು ಏಜ್ ಆದ ಮೇಲೆ ಬರುವುದು. ಅದನ್ನು ನಮಗೆ ಪ್ರಿವೆಂಟ್ ಮಾಡೋಕ್ಕಂಥದ್ದು ತುಂಬಾ ಕಷ್ಟಪಡಬೇಕು. ಅಂದರೆ ಅಷ್ಟು ಒಳ್ಳೆ ಡಯಟಲ್ಲಿ ಯಾರೂ ಮಾಡೋರಿಲ್ಲ. ಅದಕ್ಕೆ ಒಂದು 50+, 45+ ಮಹಿಳೆಯರಿಗೆ ಆದರೆ ಪೀರಿಯಡ್ಸ್ ಸ್ಟಾಪ್ ಆಗಿದ ನಂತರ ಎಲ್ಲರಿಗೂ ಸಂಧಿವಾದ ಅಂಥದ್ರದ್ದು ಬಂದೇ ಬರುತ್ತೆ. ಬಟ್ ಇವಾಗ ಏನು ಕಂಡು ಬರ್ತಾ ಇದೆ ಅಂದರೆ, ಒಂದು 30+ ಆದಮೇಲೆ ಮಂಡಿ ನೋವಿದೆ. ಆಸ್ಪತ್ರೆಯಲ್ಲಿ ಬರುವ ಒಂದು 60% ಮಹಿಳೆಯರಿಗೂ ಮಂಡಿ ನೋವಿದೆ. ಸೊ ಇದ್ರದ್ದು ಕಾರಣ ಅಂದಿರೋದು ಏನು? ಆ ಮಂಡಿಗೆ ಅಥವಾ ಜಾಯಿಂಟ್ಸಿಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ತಾ ಇಲ್ಲ ಅಂದಿರೋದು. ಓಸ್ಟಿಯೋ ಆರ್ಥರೈಟಿಸ್ ಅಥವಾ ಈ ಸಂಧಿವಾದ ಅಂದಿರೋದು ಏನು ಅಂತ ನೋಡೋಣ. ಇದು ನಾನು ಹೇಳಿದೆ, ಒಂದು ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೈರ್ ಬರುತ್ತೆ ನಮ್ಮ ಬೋನ್ಸಿಗೆ. ಅದು ಯಾಕೆ ಮಂಡಿಗೆನೇ ಫಸ್ಟ್ ಬರೋದು? ಯಾಕೆಂದರೆ ನಾವು ಜಾಸ್ತಿ ನಡೆಯೋರೆ, ನಾವು ನಡ್ಕೊಂಡು ನಮ್ಮ ಕೆಲಸ ಇರೋದು. ಅದು ಹೌಸ್ ವೈಫ್ ಆಗಲಿ, ಯಾವುದೋ ಕೆಲಸದಲ್ಲಿ ಆಗಲಿ, ವಾಕಿಂಗ್ ಅಂತಿರೋದು ನಾವು ಮಾಡಲೇಬೇಕಾ? ಈಗ ನಮ್ಮ ನೀ ಜಾಯಿಂಟ್ ಹಿಂಗಿದ್ರೆ ಇದ್ರದ್ದು ಮಧ್ಯದಲ್ಲಿ ಕಾರ್ಟಿಲೇಜ್ ಅಂತ ಒಂದಿದೆ. ಈಗ ನೀವು ಎಷ್ಟು ವಾಕ್ ಮಾಡ್ತಾ ಇರ್ತೀವಿ, ಈ ಕಾರ್ಟಿಲೇಜಿಗೆ ವೇರ್ ಆ್ಯಂಡ್ ಟೈರ್ಗಳು ಬರುತ್ತೆ. ಈ ವೇರ್ ಆ್ಯಂಡ್ ಟೈರ್ ಬರುವಾಗ ಏನಾಗುತ್ತೆ, ಇಷ್ಟು ನೀವು ಎಕ್ಸ್ರೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಇಷ್ಟು ಗ್ಯಾಪ್ ಇರೋದನ್ನ, ಗ್ಯಾಪ್ ಕೆಲವ್ರಿಗೆ ಹಿಂಗಿರುತ್ತೆ, ಕೆಲವ್ರಿಗೆ ಹಿಂಗಿರುತ್ತೆ. ಈ ಸ್ಪೇಸ್ ಕಡಿಮೆ ಆಗಿರುತ್ತೆ. ಸ್ಪೇಸ್ ಕಡಿಮೆ ಆಗುವಾಗ ಏನಾಗೋದು, ಅದ್ರ ಮಧ್ಯದಲ್ಲಿರುವ ಫ್ಲೂಯಿಡ್ ಹೋಗುತ್ತೆ. ಈ ಎರಡು ಬೋನ್ಸು ರಬ್ಬಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರಬ್ಬಿಂಗ್ ಆಗುವಾಗ್ಲಾನೆ ನಿಮಗೆ ಕರ್ಕರ್ಕರ ಅಂತ ಸೌಂಡ್ ಬರೋದು, ಸೌಕ್ಳಿ ಆಗಿದೆ ನಿಮ್ಮ ಮಂಡಿ ಅಂತ ಡಾಕ್ಟರ್ಸ್ಗಳು ಹೇಳೋದು. ಅದೊಂದು ಏಜ್ ಆದಮೇಲೆ ಬಂದೇ ಬರುತ್ತೆ. ಅದು ನಮಗೆ ಏನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಮಾಡಬೇಕಾಗಿರೋದು ಪ್ರಿವೆನ್ಷನ್. ಒಂದು ಏಜ್ ಆದಮೇಲೆ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀರಲ್ಲ, ಬಟ್ ಅದನ್ನು ಪ್ರಿವೆಂಟ್ ಮಾಡಿದರೆ ಬರಲ್ಲ. ಪ್ರಿವೆನ್ಷನಿಗೆ ಏನು ಮಾಡಬೇಕು? ನಾನು ಹೇಳಿದರೆ ಇಲ್ಲೆಲ್ಲ ಲಿಗಮೆಂಟ್ಸ್ಗಳಿದೆ, ಈ ಎರಡು ಬೋನ್ಸನ್ನ ಕನೆಕ್ಟ್ ಮಾಡುವ ಲಿಗಮೆಂಟ್ಸ್ಗಳಿದೆ. ಅದನ್ನು ಸ್ಟ್ರೆಂಗ್ದನ್ ಮಾಡಬೇಕು. ಅದನ್ನು ಸ್ಟ್ರೆಂಗ್ದನ್ ಮಾಡೋಕ್ಕೆ ನೀವು ಎಕ್ಸಸೈಸ್ಗಳು ದಿನ ಮಾಡಬೇಕು. ಈಗ ಓಸ್ಟಿಯೋ ಆರ್ಥರೈಟಿಸ್ ಬಂದ ಮೇಲೇ ಟವಲ್ ಎಕ್ಸಸೈಸ್ ಮಾಡಬೇಕು ಅಂತ ಏನಿಲ್ಲ. ಈಗ ನೀವು ಯೂಟ್ಯೂಬಲ್ಲಿ ನೀ ಎಕ್ಸಸೈಸ್ ಅಂತ ಹಾಕಿದರೆ, ಈ ಟವಲ್ ರೋಲ್ ಮಾಡಿ ಮಂಡಿ ಕೆಳಗಡೆ ಇಟ್ಟು ಪ್ರೆಸ್ ಮಾಡುವ ತುಂಬ ವ್ಯಾಯಾಮ, ಒಂದು 8 ಸೆಟ್ ವ್ಯಾಯಾಮಗಳು ಬರುತ್ತೆ. ಅದು ಸಂಧಿವಾದ ಬಂದಾದ ಮೇಲೆ ಮಾಡೋಣ ಅಂತ ಏನು ನೀವು ಇಟ್ಕೊಳ್ಳೋದು ಬೇಡ. ಮಂಡಿ ಸ್ಟ್ರೆಂಗ್ತ್ ಆಗಬೇಕಾಗಿರೋದು, ಮಂಡಿ ಯಾರೆಲ್ಲ ತುಂಬ ವಾಕಿಂಗ್ ಮಾಡ್ತಾ ಇರೋದ್ರೆ ಅವರಿಗೆಲ್ಲ ಬೇಕೇ ಬೇಕು. ಸೊ ಅದಕ್ಕೆ ಟವಲ್ ಎಕ್ಸಸೈಸ್ ಒಂದು 15 ನಿಮಿಷ ಕೂಡ ಬೇಡ ನಿಮಗೆ ಮಾಡೋಕ್ಕೆ. ಡೈಲಿ ಆ ಎಕ್ಸಸೈಸನ್ನ ಪ್ರಾಕ್ಟೀಸ್ ಮಾಡಿ. ಎರಡನೇದು, ಆ್ಯಂಟಿ ಇನ್ಫ್ಲಮೇಟರಿ ಆಹಾರಗಳನ್ನ ಜಾಸ್ತಿ ತಗೊಳ್ಳಿ. ಅಂದರೆ ಒಂದು ಏಜ್ ಆದಮೇಲೆ ಇನ್ಫ್ಲಮೇಷನ್ಸ್ಗಳು ಬರುತ್ತೆ ಬಾಡಿಯಲ್ಲಿ. ಸೊ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವ ಫುಡ್ಡುಗಳು, ಒಮೆಗಾ 3, ಪೈನಾಪಳು, ಈ ಧಾನ್ಯಗಳು ಕಡಿಮೆ ಇರುವ ಆಹಾರಗಳು, ಈ ಥರ ಆಹಾರ ಪದ್ಧತಿಗಳನ್ನ ಮಾಡಬೇಕು. ಮೂರನೇದು, ಇದಕ್ಕೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ಗಳು. ಈಗ ಹೇರ್ ಗ್ರೋತ್ ಆಗಬೇಕು ಅಂತ ಹೇಳಿದರೆ ನೀವು ಮೊಟ್ಟೆ ತಿಂತೀವಿ ಅಥವಾ ನಟ್ಸ್ಗಳು ತಿಂತೀವಿ. ಯಾಕೆ? ಕೂದಲಿಗೆ ಪ್ರೋಟೀನ್ ಬೇಕು ಅಂತ ನಿಮಗೆ ಗೊತ್ತು. ಅದೇ ಥರ ನಿಮ್ಮ ಬೋನ್ಸಿಗೆ ಬೇಕಾಗಿರೋ ಕೆಲವೊಂದು ಫುಡ್ಗಳಿದೆ, ಪೋಷಕಾಂಶ ಇದೆ. ವಿಟಮಿನ್ ಡಿ, ಕ್ಯಾಲ್ಶಿಯಮು, ಜಿಂಗು, ಬೋರೋನು, ಕಾಂಡ್ರಾಯ್ಟಿನ್ ಸಲ್ಫೇಟು, ಸಿಲಿಕ್, ಈ ಥರ ತುಂಬ ಮಿನರಲ್ಸ್ಗಳು, ವೈಟಮಿನ್ಸ್ಗಳು ನಿಮ್ಮ ಬೋನ್ಸಿಗೆ ಬೇಕು. ಸೊ ಇದಿರುವ ಆಹಾರಗಳು, ಅದು ನಿಮ್ಮದು ಆಹಾರಗಳು ನಿಮ್ಮ ಗೂಗಲ್ ಇದೆ ಹುಡುಕಿದ್ರೆ ನಿಮಗೆ ತುಂಬಾ ಎಲ್ಲ ಸೋರ್ಸ್ಗಳು ನಿಮಗೆ ಬರುತ್ತೆ. ಯಾವುದೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ಬೇಕು ಅಂತ ನೋಡಿ ಆ ಥರ ಆಹಾರಗಳು ನಿಮ್ಮ ಆಹಾರದಲ್ಲಿ ನೀವು ಸೇರಿಸಬೇಕು. ಮೇಯ್ನಾಗಿ ವಿಟಮಿನ್ ಡಿ ಇಲ್ಲ ಅಂದರೆ ಈಗ ಹೇಳಿರುವ ನ್ಯೂಟ್ರಿಯೆಂಟ್ಸ್ಗಳು ಯಾವುದು ಬೋನ್ಸಿಗೆ ಅಬ್ಸಾರ್ಬ್ ಆಗಲ್ಲ. ಯಾಕೆಂದರೆ ನಂಬರ್ 1 ನ್ಯೂಟ್ರಿಯೆಂಟು ಕ್ಯಾಲ್ಶಿಯಂ ಇದೆ. ಆ ಕ್ಯಾಲ್ಶಿಯಮು ಬ್ಲಡ್ಡಿಂದ ಬೋನ್ಗೆ ಹೋಗಬೇಕು ಅಂದಿದ್ರೆ ಬರೀ ಕ್ಯಾಲ್ಶಿಯಂ ಹಾಲು ಕುಡಿದ್ರೆ ಅಷ್ಟೇ ಆಗಲ್ಲ, ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಇಲ್ಲದೆ ಅಬ್ಸಾರ್ಬ್ ಆಗಲ್ಲ. ಸೊ ಮಂಡಿ ನೋವು ಇರುವವರು ಫಸ್ಟೇ ಹೋಗಿ ಅವ್ರದ್ದು ವಿಟಮಿನ್ ಡಿ ಚೆಕ್ ಮಾಡಿ, ಕಡಿಮೆನೇ ಇರುತ್ತೆ. ಸೊ ವಿಟಮಿನ್ ಡಿ ಸಪ್ಲಿಮೆಂಟ್ ತಗೊಂಡು ಅದಾದ ನಂತರ ಈ ನ್ಯೂಟ್ರಿಯೆಂಟ್ಸ್ಗಳನ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಆವಾಗ ನಿಮಗೆ ಇದನ್ನು ಸಾಲ್ವ್ ಮಾಡೋಕ್ಕಂಥದ್ದು ಆಗುತ್ತೆ. ಇದು ಪ್ರಿವೆನ್ಷನ್. ಎರಡನೇದು, ನಿಮಗೆ ಆಲ್ರೆಡಿ ಮಂಡಿ ನೋವು ಬಂದ್ಬಿಟ್ಟಿದೆ, ಇನ್ನು ನೀವು ಏನು ಮಾಡೋದು? ಇನ್ನು ನೀವು ಮಾಡೋಕ್ಕಂದಿರೋದು
ಮ್ಯಾನೇಜ್ಮೆಂಟ್ ಅಷ್ಟೇ, ಪೇಯ್ನ್ ಮ್ಯಾನೇಜ್ಮೆಂಟ್ ಅಷ್ಟೇ ನಿಮಗೆ ಮಾಡೋಕ್ಕಾಗೋದು. ಕಂಪ್ಲೀಟ್ ರಿವರ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಸಾಧಕರಿಗೆ ಅಲ್ಲಿ ಅಡ್ಮಿಟ್ ಆಗೋದಾಗಲಿ ಇಲ್ಲ OP ಆಗಿ ಅಪ್ ಆ್ಯಂಡ್ ಡೌನ್ ಮಾಡುವವರೆಗೂ ನಾವು ಹೇಳೋದು ಅದೇ, 100% ಮಂಡಿ ನೋವಿನ ರಿವರ್ಸ್ ಮಾಡಿ ಕೊಡ್ತೀವಿ ಅಂತ ನಾವು ಹೇಳಲ್ಲ. 80 to 90% ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಿ ನಾವು ಕೊಡ್ತೀವಿ. ಅದನ್ನು ಪ್ರಿವೆಂಟ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಹೋದ್ರಂದು ಆಯಿತು. ಯಾಕೆಂದರೆ ಮೂರನೇದಿರೋದು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಇದ್ರದ್ದು ನೆಕ್ಸ್ಟ್ ಸ್ಟೇಜ್ ಅಂದಿರೋದು. ಸೊ ಈ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಏನು ಬರುತ್ತೆ, ಈಗ ನಮ್ಮದು ಆಯುರ್ವೇದ, ಫಿಸಿಯೋಥೆರಪಿ, ನ್ಯಾಚುರೋಪತಿ ಎಲ್ಲ ಇಂಟಗ್ರೇಟೆಡ್ ಆಗಿ ಕೊಡುವ ಆಯುಷ್ ಹಾಸ್ಪಿಟಲ್ ಕನಕ ನಿಸರ್ಗ ಮನೆ. ಸೊ ಇಲ್ಲಿ ನಾವು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸು ಕೊಡ್ತೀವಿ, ಆಯುರ್ವೇದಿಕ್ ಕೊಡ್ತೀವಿ. ನ್ಯಾಚುರೋಪತಿಯಲ್ಲಿ ಮಂಡಿ ನೋವಿಗೆ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳು ಬರುತ್ತೆ. ಒಂದನೇದು ಫಿಸಿಯೋಥೆರಪಿಯಲ್ಲಿರುವ ಎಲೆಕ್ಟ್ರೋಥೆರಪಿ, ಎಕ್ಸಸೈಸ್ ಥೆರಪಿ ಎರಡನೇದು ಅಕ್ಯುಪಂಚರ್ ಅಂತ ಹೇಳ್ತೀವಿ. ಅದೊಂದು ಚೈನೀಸ್ ಟ್ರೆಡಿಷನ್ ಇದೆ. ಮೆಡಿಸಿನ್ ಇಲ್ಲದೆ ಸೂಜಿ, ಕೆಲವೊಂದು ಪಾಯಿಂಟ್ಗಳಲ್ಲಿ ಸೂಜಿ ಚುಚ್ಕೊಂಡು ಸೂಜಿ ಚಿಕಿತ್ಸೆ ಅಂತ ಹೇಳ್ತೀವಿ, ಅಕ್ಯುಪಂಚರ್. ಮೂರನೇದು ಕೆಲವೊಂದು ಪ್ಯಾಕ್ಗಳಿದೆ, ನೀ ಪ್ಯಾಕ್ ಅಂತ ಇದೆ, ಆಲ್ಟರ್ನೇಟಿವ್ ಕೋಲ್ಡ್ ಆ್ಯಂಡ್ ಹಾಟ್ ಪ್ಯಾಕ್ಸ್ಗಳಿದೆ. ಸೊ ಈ ಥರ ಕೆಲವೊಂದು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ಗಳು ಬರುತ್ತೆ. ಆಯುರ್ವೇದಿಕ್ ಬರುವಾಗ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಇಂಟರ್ನಲ್ ಬಸ್ತಿ, ಎಕ್ಸ್ಟರ್ನಲ್ ಬಸ್ತಿಗಳು. ಕೆಲವೊಂದು ಶ್ವೇತಗಳು ಬರುತ್ತೆ, ಪತ್ರಪಿಂಡ ಶ್ವೇತ ಅಥವಾ ಲೇಪಗಳು. ಈ ಥರ ಲೇಪಗಳು ಮಾಡಿಕೊಂಡು ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಮೂರನೇದು ನ್ಯಾಚುರೋಪತಿಯಲ್ಲಿರುವ ಡಯಟ್. ಈ ಡಯಟಲ್ಲಿ ಏನಿರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಡಯಟ್, ನ್ಯೂಟ್ರಿಯೆಂಟ್ಸ್ಗಳು ಜಾಸ್ತಿ ಕೊಡುವ ಒಂದು ಆಹಾರ ಪದ್ಧತಿ ಇರುತ್ತೆ. ಸೊ ಅದು ಇಷ್ಟು ಇಂಟಗ್ರೇಟೆಡ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಪೇಯ್ನ್ ಮ್ಯಾನೇಜ್ಮೆಂಟ್ ಆಗಿ ನಾವು ಕೊಡೋದು. ಸೊ ಇಲ್ಲಿಂದ 10ನೇ ದಿನ ಡಿಸ್ಚಾರ್ಜ್ ಆಗಿ ಹೋಗುವಾಗ ಒಂದು 60 to 70% ಪೇಯ್ನ್ ಅನ್ನೋದು ಕಡಿಮೆ ಆಗೇ ಆಗುತ್ತೆ. 100% ಏನು ಕಡಿಮೆ ಆಗಲ್ಲ 10 ಡೇಸಲ್ಲಿ. ಒಂದು 60% ಕಡಿಮೆ ಆಗಿರೋದನ್ನ 90% ಕಡಿಮೆ ಆಗಕ್ಕಿರುವ ಫಾಲೋ ಅಪ್ ನಾವು ಕೊಡ್ತೀವಿ. ಅದಕ್ಕೇನು ಮೆಡಿಸಿನ್ಸ್ ಬೇಕೋ, ಇಲ್ಲ ಸಪ್ಲಿಮೆಂಟ್ಸ್ಗಳು ಬೇಕೋ, ಇಲ್ಲ ಆಹಾರ ಪದ್ಧತಿ ಬೇಕೋ, ಇಲ್ಲ ಪ್ರೋಟೀನ್ ಬೇಕೋ, ಏನು ಬೇಕು ಅಂತ ನೋಡಿಕೊಂಡು ಒಂದು ಫಾಲೋ ಅಪ್ ನಾವು ಕೊಡ್ತೀವಿ. ಅವರು 3 months ಆದಮೇಲೆ ಅವರು ಫಾಲೋ ಅಪ್ ನಮಗೆ ಕಾಲ್ ಮಾಡಿ ಹೇಳ್ತಾರೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಕೆಲವರಿಗೆ ಕಡಿಮೆನೇ ಆಗಲ್ಲ, ಯಾಕಂದರೆ ಕೆಲಸ ನಿಂತುಕೊಂಡು ರೊಟ್ಟಿ ಮಾಡೋದು ಇಲ್ಲ ಕೆಲಸನೂ ಜಾಸ್ತಿ ಮಾಡ್ಕೊಂಡಿರ್ತಾರೆ, ರೆಸ್ಟ್ ಅಂತ ಅವರು ಮಾಡಲ್ಲ. ಹಂಗಿರುವವರೆಗೆ ತುಂಬ ಕಷ್ಟನೇ ಆಗುತ್ತೆ. ಸೊ ಪೇಯ್ನ್ ಮ್ಯಾನೇಜ್ಮೆಂಟ್ ಎರಡನೇದು ಇದು. ಇವಾಗ ಎಷ್ಟು ಪೇಯ್ನ್ ಮ್ಯಾನೇಜ್ಮೆಂಟ್ ನಾವು ಕೊಟ್ಟರು ಕಡಿಮೆನೇ ಆಗ್ತಾ ಇಲ್ಲ ಅಂತಿದ್ರೆ, ಮೂರನೇದಿದೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತಿರೋದು. ಅದಿನ್ನೂ ಒಂದೇ ಮತ್ತೆ ದಾರಿ ಇರೋದು. ಈಗ ನಮ್ಮದ್ರಲ್ಲಿ ಬಂದಿರುವ ಕೆಲವೊಂದು ಪೇಷಂಟ್ಸ್ಗಳಿಗೆ ಪೇಯ್ನ್ ಕಡಿಮೆನೇ ಆಗಿಲ್ಲ, ಹಂಗಿರೋರ ಹತ್ರ ನಾವಾದ್ರೂ ಹೇಳೋದು ಈಗ ಸರ್ಜರಿ ಒಂದೇ ಆಪ್ಷನ್ ಇರೋದು ಅಂತ. ಬಟ್ ತುಂಬ ಜನರಿಗೆ ಸರ್ಜರಿ ಡಾಕ್ಟರ್ ಹೇಳಿದ್ರೂ ಅದನ್ನ ಬೇಡ ಅಂತ ಸ್ಟೇಜಿಗೆ ಆಗಿದೆ. ಹಂಗಾಗಿರೋದೇ ಜಾಸ್ತಿ ಇರೋದು ನಮ್ಮ ಆಸ್ಪತ್ರೆಯಲ್ಲಿ. ಬಟ್ ಇದೂ ಹೇಳಬೇಕಲ್ಲ, ಕೆಲವೊಂದು ಕಂಡೀಷನಲ್ಲಿ ಕಡಿಮೆನೇ ಆಗಿಲ್ಲ, ಅವರಿಗೆ ಇನ್ನು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಒಂದೇ ಇರುತ್ತೆ. ಬಟ್ ಆ ಒಂದು ಪರಿಸ್ಥಿತಿಗೆ ಹೋಗಬಾರದು ಅಂದಿದ್ರೆ ನೀವು ಮಂಡಿ ನೋವು ಸ್ಟಾರ್ಟ್ ಆಗುವಾಗ್ಲೇ ಡಾಕ್ಟರ್ನ ಭೇಟಿಯಾಗಿ ಅದಕ್ಕೆ ಬೇಕಾಗಿರುವ ಪ್ರಿವೆಂಟಿವ್ ಮೆಷರ್ಸ್ಗಳು ತಗೋಬೇಕು. ಇಲ್ಲ ಇನ್ನು ನಾಳೆ ಆಗಲಿ ನಾಳೆದು ಆಗಲಿ ಪೇಯ್ನ್ ಸ್ವಲ್ಪ ಜಾಸ್ತಿ ಆದಮೇಲೆ ಡಾಕ್ಟರ್ನ ನೋಡುವ, ಇಲ್ಲ ಡಾಕ್ಟರ್ ಮೀಟಾಗಿ ಟ್ಯಾಬ್ಲೆಟ್ ತಗೊಳ್ಳೋ ಥರ ಅಷ್ಟು ಪೇಯ್ನ್ ಏನು ನನಗಿಲ್ಲ, ನಾನು ಬೇರ್ ಮಾಡ್ತೀವಿ ಅಂತೆಲ್ಲ ಅಂದ್ಕೊಂಡಿದ್ರೆ ಈ ಸ್ಟೇಜಿಗಂದು ನಮ್ಮ ಹತ್ರ ಬಂದ್ಬಿಟ್ರೆ ಮತ್ತೆ ನಮಗೂ ಅದನ್ನೇ ಹೇಳೋಕ್ಕಾಗುತ್ತೆ, ನೀವು ಸರ್ಜರಿನೇ ನೀರು ರಿಪ್ಲೇಸ್ಮೆಂಟೇ ಮಾಡಬೇಕಾಗುತ್ತೆ ಅಂತ ಹೇಳುತ್ತೆ. ಬಟ್ ಅದಷ್ಟು ನಾವು ಹೇಳೋ ಥರ ಈಸಿ ಅಲ್ಲ. ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಕೆಲವರು ಕಂಪ್ಲೀಟ್ ಬೆಡ್ ರಿಡನ್ ಆಗಿ ಹೋಗುತ್ತೆ, ಕೆಲವರು ಸಕ್ಸಸ್ ಆಗಿ ಬರೋರು ಇದ್ದಾರೆ. ಬಟ್ ಆದರೂ ನಾವು ಆದಷ್ಟು ಅದನ್ನು ಪ್ರಿವೆಂಟ್ ಮಾಡೋಕ್ಕಂತ ಇರುವ ಟ್ರೀಟ್ಮೆಂಟ್ಸ್ಗಳೇ ಕೊಡೋದು. ಸೊ ಇದು ಸಂಧಿವಾದದ ಬಗ್ಗೆ ಇರುವ ಒಂದು ಐಡಿಯಾಸು. ಇನ್ನೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಿದ್ರೆ ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿ, ನಾವು ಇನ್ನೂ ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದಕ್ಕೆ ಇನ್ನೂ ನಿಮಗೆ ಟ್ರೀಟ್ಮೆಂಟ್ಸ್ಗಳು ಬೇಕು ಅಂತಿದ್ರೆ ಕೆಳಗೆ ಬರ್ತಾ ಇರೋ ನಂಬರಿಗೇ ಕಾಲ್ ಮಾಡಿ. ಇಲ್ಲಿ ಅಡ್ಮಿಷನ್ಸ್ ಪ್ರೊಸೀಜರ್ಸ್ಗಳು ಏನಿದೆ, ಏನೆಲ್ಲ ಟ್ರೀಟ್ಮೆಂಟ್ಸ್ಗಳಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಮಂಡಿ ನೋವಿಂದ ಯಾರಾದರೂ ಸಫರ್ ಆಗೋದು ನಿಮ್ಮ ಗೊತ್ತಿರೋರಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ, ಅವರಿಗೆ ಉಪಕಾರ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.